ಟು RV ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಸ್ವತಂತ್ರ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕಾಣಬಹುದು. ಈ ವಿಡಿಯೋದಲ್ಲಿ ನೀವು ಕೆಳಕಂಡ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕಾಣಬಹುದು. ಮೊದಲಿಗೆ ಪೀಠಿಕೆ, ದೇಶಭಕ್ತಿ ಗೀತೆ, ದೇಶಭಕ್ತಿಯ ನೃತ್ಯ, ಮಧ್ಯಂತರ ನಿರೂಪಣೆ ಸಾಲು, ದೇಶಭಕ್ತಿಯ ಕವನ, ಮಧ್ಯಂತರ ದೇಶಭಕ್ತಿಯ ಉಲ್ಲೇಖ, ದೇಶಭಕ್ತಿಯ ನಾಟಕ, ಜನಪದ ನೃತ್ಯ, ದೇಶಭಕ್ತಿಯ ಏಕಪಾತ್ರ ಅಭಿನಯ, ದೇಶಭಕ್ತಿಯ ಕಿರು ಸಂದೇಶ, ದೇಶಭಕ್ತಿಯ ಸಾಮೂಹಿಕ ನೃತ್ಯ, ದೇಶಭಕ್ತಿಯ ಗಾಯನ, ಮಧ್ಯಂತರ ಪ್ರೇರಣಾದಾಯಕ ಮಾತು, ದೇಶಭಕ್ತಿಯ ನಾಟಕ, ಮುಂದಿನ ಹಂತಕ್ಕೆ ಪರಿವರ್ತನೆ. ದೇಶಭಕ್ತಿಯ ಭಾವನೆ ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ, ಸಂಗೀತದಲ್ಲಿ, ನೃತ್ಯದಲ್ಲಿ, ನಾಟಕದಲ್ಲಿ ಮತ್ತು ಕಲೆಯ ಪ್ರತಿಯೊಂದು ಅಭಿವ್ಯಕ್ತಿಯಲ್ಲೂ ಜೀವಂತವಾಗಿರುತ್ತದೆ. ಭಾರತವು ಅನೇಕ ಭಾಷೆಗಳು, ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ದೇಶವಾದರೂ ನಮ್ಮೆಲ್ಲರ ಹೃದಯವನ್ನು ಒಂದಾಗಿಸುವುದು ನಮ್ಮ ರಾಷ್ಟ್ರಪ್ರೇಮ. ಈಗ ನಮ್ಮ ಶಾಲಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯ ಮೂಲಕ ಆ ಭಾವನೆಗಳನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದಾರೆ. ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ದೇಶಭಕ್ತಿ ಗೀತೆ. ಸಂಗೀತವು ಮನಸ್ಸುಗಳನ್ನು ಒಂದುಗೂಡಿಸುವ ಶಕ್ತಿ. ಈಗ ನಮ್ಮ ವಿದ್ಯಾರ್ಥಿಗಳು ದೇಶಭಕ್ತಿಯ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ದೇಶಭಕ್ತಿ ಗೀತೆ ಮುಗಿದ ನಂತರ ಎಷ್ಟು ಸುಂದರವಾದ ಗಾಯನ! ಆ ಸುಮಧುರ ಧ್ವನಿಯಲ್ಲಿ ಭಾರತ ಮಾತೆಯ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ದೇಶಭಕ್ತಿ ಗೀತೆಯನ್ನು ಹಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ದೇಶಭಕ್ತಿಯ ನೃತ್ಯ. ಭಾವನೆಗಳಿಗೆ ಮಾತಿನ ಅವಶ್ಯಕತೆ ಇಲ್ಲ, ನೃತ್ಯವೇ ಸಾಕು. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇಶದ ವೈವಿಧ್ಯತೆ, ಸಂಸ್ಕೃತಿ ಮತ್ತು ಏಕತೆಯನ್ನು ಬಿಂಬಿಸುವ ಸುಂದರ ನೃತ್ಯವನ್ನು ಮಾಡಲು ಇದೀಗ ನಮ್ಮ ಶಾಲಾ ಮಕ್ಕಳು ನಿಮ್ಮ ಮುಂದೆ. ನೃತ್ಯ ಮುಗಿದ ನಂತರ ನಿಜಕ್ಕೂ ಅದ್ಭುತ. ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಶಭಕ್ತಿ, ಪ್ರತಿಯೊಂದು ನಗುವಿನಲ್ಲೂ ಭಾರತ ಸಂಸ್ಕೃತಿ ಮೂಡಿಬಂತು. ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ದೇಶಭಕ್ತಿಯ ಕುರಿತು ಒಂದು ಸುಂದರ ಕವನ. ಕವಿತೆ ಎಂದರೆ ಹೃದಯದ ಧ್ವನಿ. ದೇಶ ಪ್ರೇಮವನ್ನು ಪದಗಳಲ್ಲಿ ಹೆಣೆದ ಒಂದು ಸುಂದರ ಕವನ ಈಗ ಆಲಿಸೋಣ. ಜೋರಾದ ಚಪ್ಪಾಳೆಯ ಮೂಲಕ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕವನ ಮುಗಿದ ನಂತರ ಬಹಳ ಅರ್ಥಪೂರ್ಣವಾದ ಕವನ. ಇಂತಹ ಸಾಹಿತ್ಯವೇ ನಮ್ಮ ಮನಸ್ಸಿನಲ್ಲಿ ದೇಶಭಕ್ತಿಯ ಜ್ಯೋತಿಯನ್ನು ಸದಾ ಬೆಳಗಿಸುತ್ತದೆ. ನಿರೂಪಣೆ ಮಧ್ಯದಲ್ಲಿ ಈ ಸಾಲುಗಳನ್ನು ಉಪಯೋಗಿಸಿ. ಸ್ವತಂತ್ರವು ನಮಗೆ ಉಚಿತವಾಗಿ ದೊರೆತ ಉಡುಗೊರೆಯಲ್ಲ, ಅದು ಅನೇಕ ವೀರರ ರಕ್ತದಿಂದ ಬರೆಯಲ್ಪಟ್ಟ ಇತಿಹಾಸ. ಆ ಇತಿಹಾಸವನ್ನು ಮರೆಯದೆ ದೇಶವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಕಾರ್ಯಕ್ರಮಗಳು ಇನ್ನಷ್ಟು ಮುಂದುವರಿಯಲಿದೆ. ನಿಮ್ಮ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಕಾರ್ಯಕ್ರಮ ದೇಶಭಕ್ತಿಯ ನಾಟಕ. ಒಂದು ನಾಟಕ 1000 ಮಾತುಗಳಿಗಿಂತ ಹೆಚ್ಚು ಪರಿಣಾಮ ಬೀರುತ್ತದೆ. ಸ್ವತಂತ್ರ ಹೋರಾಟದ ಸಂದರ್ಭಗಳನ್ನು, ವೀರರ ತ್ಯಾಗವನ್ನು ಮತ್ತು ಸ್ವತಂತ್ರದ ಮಹತ್ವವನ್ನು ಬಿಂಬಿಸುವ ನಾಟಕವನ್ನು ಈಗ ನಮ್ಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ. ಪ್ರತಿಯೊಬ್ಬ ಕಲಾವಿದನ ಪರಿಶ್ರಮಕ್ಕೆ ನಿಮ್ಮ ಪ್ರೋತ್ಸಾಹದ ಸಂಕೇತವೇ ಚಪ್ಪಾಳೆಯ ಸದ್ದು. ಆ ಸದ್ದಿನ ಮೂಲಕವೇ ತಂಡವನ್ನು ಸ್ವಾಗತಿಸುವ. ನಾಟಕ ಮುಗಿದ ನಂತರ ಎಂಥ ಅದ್ಭುತ! ನಾಟಕದಲ್ಲಿ ಅಭಿನಯಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಪಾತ್ರಕ್ಕೆ ಜೀವ ತುಂಬಿದರು. ನಿಮ್ಮ ನಿರೂಪಣೆಯ ಮಧ್ಯ ಈ ದೇಶಭಕ್ತಿಯ ಉಲ್ಲೇಖನವನ್ನು ಉಪಯೋಗಿಸಿ. ದೇಶ ನಮಗಾಗಿ ಏನು ಮಾಡಿದೆ ಎಂದು ಕೇಳುವುದಕ್ಕಿಂತ ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಎಂದು ನಮ್ಮನ್ನೇ ನಾವೇ ಕೇಳಿಕೊಳ್ಳಬೇಕು. ದೇಶಪ್ರೇಮವು ದೊಡ್ಡ ಕಾರ್ಯಗಳಲ್ಲಿ ಮಾತ್ರವಲ್ಲ, ಪ್ರಾಮಾಣಿಕತೆ, ಶಿಸ್ತು, ಪರಿಸರ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮತ್ತು ಉತ್ತಮ ನಾಗರಿಕರಾಗಿ ಬದುಕುವುದರಲ್ಲಿಯೂ ವ್ಯಕ್ತವಾಗಿದೆ. ಕಾರ್ಯಕ್ರಮ ಜನಪದ ನೃತ್ಯ. ಭಾರತದ ವೈಭವ ಅದರ ವೈವಿಧ್ಯತೆಯಲ್ಲಿದೆ. ರಾಜ್ಯ ಬದಲಾದರೆ ಭಾಷೆ ಬದಲಾಗಬಹುದು, ಉಡುಗೆ ಬದಲಾಗಬಹುದು, ಆಹಾರ ಬದಲಾಗಬಹುದು, ಆದರೆ ನಮ್ಮ ಹೃದಯದ ದೇಶಪ್ರೇಮ ಎಂದಿಗೂ ಬದಲಾಗುವುದಿಲ್ಲ. ಈ ವೈವಿಧ್ಯತೆಯ ಸೊಬಗನ್ನು ಪ್ರತಿಬಿಂಬಿಸುವ ಜನಪದ ನೃತ್ಯವನ್ನು ಈಗ ವೀಕ್ಷಿಸೋಣ. ನೃತ್ಯ ಮುಗಿದ ನಂತರ ನಮ್ಮ ದೇಶದ ಸಂಸ್ಕೃತಿಯ ಸೊಬಗನ್ನು ಅದ್ಭುತವಾಗಿ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಏಕಪಾತ್ರ ಅಭಿನಯ. ಕೆಲವೇ ನಿಮಿಷಗಳಲ್ಲಿ ಒಂದು ವ್ಯಕ್ತಿ ಇತಿಹಾಸವನ್ನೇ ನಮ್ಮ ಕಣ್ಣೆದುರಿಗೆ ತರುತ್ತಾರೆ. ಈಗ ನಮ್ಮ ವಿದ್ಯಾರ್ಥಿ ಸ್ವತಂತ್ರ ಹೋರಾಟದ ಒಬ್ಬ ಮಹಾನ್ ವ್ಯಕ್ತಿಯ ಪಾತ್ರವನ್ನು ಅಭಿನಯಿಸಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ.
ಏಕಪಾತ್ರ ಅಭಿನಯ ಮುಗಿದ ನಂತರ ಅದ್ಭುತ ಅಭಿನಯ. ಒಬ್ಬ ವ್ಯಕ್ತಿಯೇ ಇಡೀ ಇತಿಹಾಸವನ್ನು ನಮ್ಮ ಮುಂದೆ ಜೀವಂತಗೊಳಿಸಿದರು. ಈ ಅಭಿನಯಕ್ಕೆ ಜೋರಾದ ಚಪ್ಪಾಳೆ ಬರಲೇಬೇಕು. ದೇಶಭಕ್ತಿಯ ಕಿರು ಸಂದೇಶ. ಪ್ರಿಯ ವಿದ್ಯಾರ್ಥಿಗಳೇ, ಪುಸ್ತಕಗಳನ್ನು ಓದುವುದು ಶಿಕ್ಷಣ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಸಂಸ್ಕಾರ, ದೇಶಕ್ಕಾಗಿ ಬದುಕುವುದು ದೇಶಭಕ್ತಿ. ದೇಶಭಕ್ತಿಯ ಸಾಮೂಹಿಕ ನೃತ್ಯ. ಬಣ್ಣ ಬಣ್ಣದ ವೇಷಭೂಷಣ, ಮನಮೋಹಕ ಸಂಗೀತ ಮತ್ತು ದೇಶ ಪ್ರೇಮದ ಉತ್ಸಾಹ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಸೇರುವಾಗ ಮೂಡುವ ಸೊಬಗೆ ಸಾಮೂಹಿಕ ನೃತ್ಯ. ಇದೀಗ ನಮ್ಮ ಮುಂದಿನ ತಂಡವನ್ನು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ನೃತ್ಯ ಮುಗಿದ ನಂತರ ಪ್ರತಿಯೊಂದು ಹೆಜ್ಜೆಯಲ್ಲೂ ಪರಿಶ್ರಮ, ಶಿಸ್ತು ಮತ್ತು ಕಲೆಯ ಪ್ರೀತಿಯನ್ನು ಸ್ಪಷ್ಟವಾಗಿ ಕಾಣಿಸಿತು. ಎಲ್ಲರಿಗೂ ಧನ್ಯವಾದಗಳು. ದೇಶಭಕ್ತಿಯ ಗಾಯನ. ಸಂಗೀತಕ್ಕೆ ಗಡಿಯಿಲ್ಲ, ಅದು ನೇರವಾಗಿ ಹೃದಯವನ್ನೇ ತಲುಪುತ್ತದೆ. ಈಗ ನಮ್ಮ ವಿದ್ಯಾರ್ಥಿಗಳು ಮತ್ತೊಂದು ಮನಮೋಹಕ ದೇಶಭಕ್ತಿಯ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಗಾಯನ ಮುಗಿದ ನಂತರ ಮಧುರ ಗಾಯನದ ಮೂಲಕ ನಮ್ಮೆಲ್ಲರ ಮನದಲ್ಲಿ ದೇಶಭಕ್ತಿಯ ಭಾವನೆಯನ್ನು ಮತ್ತಷ್ಟು ಗಾಢಗೊಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಿರೂಪಣೆಯ ಮಧ್ಯ ಪ್ರೇರಣಾದಾಯಕ ಮಾತುಗಳನ್ನು ವ್ಯಕ್ತಪಡಿಸಿ. ಸ್ವಾತಂತ್ರ್ಯ ಎಂದರೆ ಹಕ್ಕುಗಳಷ್ಟೇ ಅಲ್ಲ, ಕರ್ತವ್ಯಗಳೂ ಆಗಿವೆ. ನಾವು ರಾಷ್ಟ್ರಧ್ವಜವನ್ನು ಗೌರವಿಸಬೇಕು, ನಮ್ಮ ಸಂವಿಧಾನವನ್ನು ಗೌರವಿಸಬೇಕು, ಪರಿಸರವನ್ನು ರಕ್ಷಿಸಬೇಕು. ತೆರಿಗೆ ಪಾವತಿಸುವುದರಿಂದ ಹಿಡಿದು ಸಂಚಾರ ನಿಯಮ ಪಾಲಿಸುವವರೆಗೂ ಪ್ರತಿಯೊಂದು ಸಣ್ಣ ಕರ್ತವ್ಯವೂ ರಾಷ್ಟ್ರ ಸೇವೆಯೇ. ದೇಶಭಕ್ತಿಯ ನಾಟಕ. ಸ್ವತಂತ್ರದ ಜ್ಯೋತಿಯನ್ನು ತನ್ನ ರಕ್ತದಲ್ಲಿ ಬೆಳಗಿಸಿದ ವೀರರ ಕಥೆಗಳು ನಮ್ಮ ಮನಸ್ಸಿನಲ್ಲಿ ದೇಶಭಕ್ತಿಯ ಕಿಡಿಯನ್ನು ಹೊತ್ತಿಸುತ್ತದೆ. ಅಂತಹ ಅಪ್ರತಿಮ ವೀರರಾದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟವನ್ನು ಜೀವಂತವಾಗಿ ನಮ್ಮ ಮುಂದೆ ಮೂಡಿಸಲು ಸಜ್ಜಾಗಿರುವ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸೋಣ. ನಾಟಕ ಮುಗಿದ ನಂತರ ದೇಶಭಕ್ತಿ ನಾಟಕವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಮುಗಿದ ನಂತರ ಮುಂದಿನ ಹಂತಕ್ಕೆ ಈ ರೀತಿಯಾಗಿ ಪರಿವರ್ತಿಸಿ. ಮಾನ್ಯರೇ, ಇಲ್ಲಿಯವರೆಗೂ ನಾವು ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆಯನ್ನು ಕಂಡೆವು. ಪ್ರತಿಯೊಂದು ಕಾರ್ಯಕ್ರಮವು ದೇಶಪ್ರೇಮ, ಏಕತೆ ಮತ್ತು ಸೇವಾ ಮನೋಭಾವವನ್ನು ಸಾರಿತು. ಈ ಎಲ್ಲ ಯಶಸ್ವಿ ಪ್ರದರ್ಶನಗಳ ಹಿಂದೆ ಶ್ರಮಿಸಿದ ಶಿಕ್ಷಕರು, ನೃತ್ಯ ನಿರ್ದೇಶಕರು, ಸಂಗೀತ ಶಿಕ್ಷಕರು ಹಾಗೂ ಪೋಷಕರಿಗೆ ವಿಶೇಷ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟವಾದ ಅತಿಥಿಗಳ ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆಗೆ ಸಾಗೋಣ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು RV Academy ಯೂಟ್ಯೂಬ್ ಚಾನಲ್.